ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಟೈಪ್ 6 ಅನ್ನ ನೋಡ್ತಿದ್ವಿ. ಟೈಪ್ 6 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಡಿಸ್ಆನೆಸ್ಟ್ ಡೀಲರ್ಗೆ ಸಂಬಂಧಪಟ್ಟ ಕ್ವೆಶನ್ಸ್ ಆಗಿದೆ. ಒಬ್ಬ ಡಿಸ್ಆನೆಸ್ಟ್ ಡೀಲರ್ ಹೇಗೆ ಪ್ರಾಫಿಟ್ ಅನ್ನ ಗೇನ್ ಅನ್ನ ಮಾಡ್ತಾನೆ ಅಂತ ಎರಡು ಕಂಡೀಷನ್ ಅಲ್ಲಿ ಅವನು ಪ್ರಾಫಿಟ್ ಅನ್ನ ಗೇನ್ ಮಾಡ್ಬೋದು. ಒಂದು CP ಇಸ್ ಈಕ್ವಲ್ ಟು SP ಅಂದ್ರೆ ಏನು, ಕಾಸ್ಟ್ ಪ್ರೈಸ್ ಅಲ್ಲಿ ಕಾಸ್ಟ್ ಪ್ರೈಸ್ ಏನಿದೆ ಅದೇ ಸೆಲ್ಲಿಂಗ್ ಪ್ರೈಸ್ ಅನ್ನ ಇಟ್ಕೊಂಡು ಅವನು ಪ್ರಾಫಿಟ್ ಗೇನ್ ಮಾಡ್ತಿರ್ತಾನೆ. ಅವ್ನು ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಸೇಮ್ ಇದ್ದಾಗ ಪ್ರಾಫಿಟ್ ಗೇನ್ ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಅವ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ವೇಟ್ ಏನ್ ಮಾಡ್ತಾನೆ ಕಮ್ಮಿ. ಫಾರ್ ಎಕ್ಸಾಂಪಲ್ 1000 ಗ್ರಾಮ್ ನ ಸೆಲ್ ಮಾಡೋ ಕಡೆ 900 ಗ್ರಾಮ್ ಏನ್ ಮಾಡ್ತಿದ್ದಾನೆ ಸೆಲ್ ಅನ್ನ ಮಾಡ್ತಿದ್ದಾನೆ. ಅಂದ್ರೆ ಏನು, ಕ್ವಾಂಟಿಟಿ ಡಿಕ್ರೀಸ್ ಅನ್ನ ಮಾಡಿ ಸೆಲ್ ಅನ್ನ ಮಾಡಿ ಪ್ರಾಫಿಟ್ ಅನ್ನ ಗೇನ್ ಮಾಡ್ತಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸ್ ಏನಪ್ಪಾ ಅಂದ್ರೆ ಡಿಸ್ಆನೆಸ್ಟ್ ಡೀಲರ್ ಅಲ್ಲಿ CP ಇಸ್ ನಾಟ್ ಈಕ್ವಲ್ ಟು SP ಅಂದ್ರೆ ಏನು, ಪ್ರೈಸ್ ಅನ್ನ ಇನ್ಕ್ರೀಸ್ ಅನ್ನ ಮಾಡಿ ಏನನ್ನ ಮಾಡ್ತಿದ್ದಾರೆ ಸೆಲ್ ಅನ್ನ ಮಾಡಿ ಪ್ರಾಫಿಟ್ ಅನ್ನ ಗೇನ್ ಅನ್ನ ಮಾಡ್ತಿದ್ದಾರೆ. ಡಿಸ್ಆನೆಸ್ಟ್ ಡೀಲರ್ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ನ ಕ್ವಾಂಟಿಟಿ ಬೇಸಿಸ್ ನಾವ್ ಇಲ್ಲಿ ಏನ್ ಮಾಡ್ತಿದೀವಿ ಮೆಜರ್ ಅನ್ನ ಮಾಡ್ತಿದೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೈಸ್ ಅನ್ನ ಮೆನ್ಷನ್ ಮಾಡಿರೋದಿಲ್ಲ. ಆನ್ ದ ಬೇಸಿಸ್ ಆಫ್ ಕ್ವಾಂಟಿಟಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಕ್ಯಾಲ್ಕುಲೇಟ್ ಅನ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 10 ಕ್ವಿಂಟಾಲ್ ಭತ್ತವನ್ನು ಸೆಲ್ ಅನ್ನ ಮಾಡಿ 1 ಕ್ವಿಂಟಾಲ್ ಅಷ್ಟು ಲಾಭ ಬಂದಿದೆ. ಅಲ್ಲಿ 1 ಕ್ವಿಂಟಾಲ್ ಅಷ್ಟು ಲಾಭ ಎಷ್ಟು ಪ್ರೈಸ್ ಅಂತ ಅಲ್ಲಿ ಏನ್ ಮಾಡಿಲ್ಲ ಮೆನ್ಷನ್ ಅನ್ನ ಮಾಡಿಲ್ಲ. ಆನ್ ದ ಬೇಸಿಸ್ ಆಫ್ ಕ್ವಾಂಟಿಟಿ ನಾವ್ ಏನನ್ನ ಮಾಡ್ತಿದೀವಿ ಪ್ರಾಫಿಟ್ ಅಂಡ್ ಲಾಸ್ ನ ಡಿಟರ್ಮೈನ್ ಅನ್ನ ಮಾಡ್ತಿದ್ವಿ. ಇಲ್ಲೂ ಕೂಡ ಡಿಸ್ಆನೆಸ್ಟ್ ಡೀಲರ್ ಅಲ್ಲಿ ಟೈಪ್ 6 ಕ್ವೆಶನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ನ ಆನ್ ದ ಬೇಸಿಸ್ ಆಫ್ ಕ್ವಾಂಟಿಟಿ ಸೆಲ್ಲಿಂಗ್ ಕ್ವಾಂಟಿಟಿ ಬೇಸ್ ಮೇಲೆ ನಾವ್ ಏನನ್ನ ಮಾಡ್ಬೇಕಾಗುತ್ತೆ ಕ್ಯಾಲ್ಕುಲೇಟ್ ಅನ್ನ ಮಾಡ್ಬೇಕಾಗುತ್ತೆ. ಇದಕ್ಕೆ ಫಾರ್ಮುಲಾ ಕೂಡ ಇದೆ. ಏನಿದೆ ಫಾರ್ಮುಲಾ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಎರರ್ ಇಸ್ ಡಿವೈಡೆಡ್ ಬೈ ಫಾಲ್ಸ್ ವೇಟ್ ಇಂಟು 100. ಆನ್ ದ ಬೇಸಿಸ್ ಆಫ್ ದಿಸ್ ಫಾರ್ಮುಲಾ ನಾವ್ ಏನ್ ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ಗೆ ಇನ್ನ ಕ್ಲಾರಿಟಿ ಸಿಗ್ಬೇಕಂದ್ರೆ ಒಂದು ಕ್ವೆಶನ್ ಅನ್ನ ನಾವ್ ಏನ್ ಮಾಡೋಣ ಸೊಲ್ಯೂಷನ್ ಅನ್ನ ಮಾಡೋಣ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಏನಿದೆ ಕ್ವೆಶನ್, ಡಿಸ್ಆನೆಸ್ಟ್ ಡೀಲರ್ sell the sweet at CP but he used 400 gram instead of 500 gram. Determine the percentage of profit. Okay. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ಡಿಸ್ಆನೆಸ್ಟ್ ಡೀಲರು CP ಪ್ರೈಸ್ ಅಲ್ಲಿ ಸೆಲ್ ಅನ್ನ ಮಾಡಿದಾನೆ, ಬಟ್ ಅವನು 400 ಗ್ರಾಮ್ ನ ಯೂಸ್ ಮಾಡಿದಾನೆ ಇನ್ಸ್ಟೆಡ್ ಆಫ್ 500 ಗ್ರಾಮ್ ಯೂಸ್ ಮಾಡೋ ಬದಲು. ಓಕೆ, ಅಲ್ಲಿ ಆಲ್ರೆಡಿ ಫಾರ್ಮುಲಾ ನಾವು ಓದಿದ್ವಿ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ is equal to error is divided by false weight into 100. Okay, false weight on the basis of quantity ಸೆಲ್ ಮಾಡಿರೋದು ಎಷ್ಟು 400. ಹಂಗಾಗಿ ಫಾಲ್ಸ್ ವೇಟ್ ಅಲ್ಲಿ ಎಷ್ಟು ಹಾಕೊಂತೀವಿ 400 ಹಾಕೊಂತೀವಿ ಇಂಟು 100. ಎರರ್ ಎಷ್ಟಾಗಿದೆ 500 ಸೆಲ್ ಮಾಡಬೇಕಿತ್ತು, ಅವ್ನು ಸೆಲ್ ಮಾಡಿದ ಎಷ್ಟಕ್ಕೆ 400ಗೆ. ಇವ್ರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ 100 ಇದೆ. ಇವೆರಡು ನಡು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮ್ಗೆ ಸಿಗುತ್ತೆ 25% ಅಷ್ಟು ಏನಾಗುತ್ತೆ ಪ್ರಾಫಿಟ್ ಅನ್ನ ಆ ಡಿಸ್ಆನೆಸ್ಟ್ ಡೀಲರ್ ಏನ್ ಮಾಡಿದಾನೆ ಗೇನ್ ಅನ್ನ ಮಾಡಿದ್ದಾರೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇಲ್ಲಿ ಅಕಸ್ಮಾತ್ ಇನ್ಸ್ಟೆಡ್ ಆಫ್ 400 ಗ್ರಾಮ್ 900 ಗ್ರಾಮ್ ಇದ್ರೆ ಇಲ್ಲಿ ನಾವ್ ಏನ್ ಹಾಕ್ತಿದ್ವಿ 1000 ಗ್ರಾಮ್ ಅನ್ನ ಹಾಕೊಂಡು ಮೈನಸ್ ಮಾಡ್ಕೊಂತಿದ್ವಿ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನೊಂದು ಕ್ವೆಶನ್ ಅನ್ನ ಸಾರ್ಟ್ ಔಟ್ ಮಾಡೋಣ, ಅವಾಗ ನಿಮ್ಗೆ ಏನಾಗುತ್ತೆ ಇನ್ನ ಕ್ಲಾರಿಟಿ ಸಿಗುತ್ತೆ. ಓಕೆ, ಏನಿದೆ ಕ್ವೆಶನ್, ಆ ಕ್ಲಾತ್ ಸೆಲ್ ದಿ cloth at CP but he used 90 centimeter scale instead of meter scale, then determine the percentage. ಓಕೆ, ಒಬ್ಬ ಕ್ಲಾತ್ ಸೆಲ್ಲರ್ ಏನ್ ಮಾಡಿದಾನೆ, ಒಂದು ಕ್ಲಾತ್ ಅನ್ನ ಸೆಲ್ ಅನ್ನ ಮಾಡಿದಾನೆ. ಈ CP ಇದರಲ್ಲಿ 90 ಸೆಂಟಿಮೀಟರ್ ಸ್ಕೇಲ್ ನ ಯೂಸ್ ಮಾಡಿದಾನೆ ಇನ್ಸ್ಟೆಡ್ ಆಫ್ ಮೀಟರ್ ಸ್ಕೇಲ್. ಓಕೆ, ಒಂದು ಮೀಟರ್ಗೆ 100 ಸೆಂಟಿಮೀಟರ್ ಅಂತ ಹೇಳಿದ್ರೆ ಫಾರ್ಮಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ divided by error is divided by false weight into 100. ಎಷ್ಟು ಸೆಂಟಿಮೀಟರ್ ಸೆಲ್ ಮಾಡಿದಾನೆ 90 ಸೆಂಟಿಮೀಟರ್. ಎರರ್ ಎಷ್ಟಾಗಿದೆ 100 ಇಂಟು ಮೈನಸ್ 90 ಅಂದ್ರೆ ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ 10 ಇದೆ. 10 ಇಂಟು 100 0 ಕ್ಯಾನ್ಸಲ್. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 11.11% ಅಷ್ಟು ಪ್ರಾಫಿಟ್ ನ ಏನ್ ಮಾಡಿದಾನೆ ಗೇನ್ ಅನ್ನ ಮಾಡಿದಾನೆ. ನೋಡಿ, ಈ ಟೈಪ್ 6 ತುಂಬಾನೇ ಇಂಪಾರ್ಟೆಂಟ್. ಆಲ್ರೆಡಿ UPSC ಅಲ್ಲಿ ಒಂದು ಕ್ವೆಶನ್ ಅನ್ನ ಆಲ್ರೆಡಿ ಕೇಳಿದ್ದಾರೆ. ಹಾಗಾಗಿ UPSC ಕೇಳಿದಂತ ಒಂದು ಪ್ರೀವಿಯಸ್ ಕ್ವೆಶನ್ ಅನ್ನ ನಾವೇನ್ ಮಾಡೋಣ ಸಾರ್ಟ್ ಔಟ್ ಮಾಡೋಣ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ, UPSC ಕ್ವೆಶನ್ ತುಂಬಾ ಲಾಂಗ್ ಇರುತ್ತೆ. ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ಸ್ ನ ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಕ್ಯಾಲ್ಕುಲೇಟ್ ಅನ್ನ ಮಾಡ್ಬೋದು. ಕ್ವೆಶನ್ ಏನಿದೆ, ದ ಲೆಫ್ಟ್ ಪ್ಯಾನ್ ಫುಲ್ಲಿ 100 ಗ್ರಾಮ್ ಹೆವಿಯರ್ ದೆನ್ ದಿ ರೈಟ್ ಪ್ಯಾನ್. A shopkeeper sell the article at CP but he put weight in the left pan while buying. While selling he put into the right pan. If he is always use 1 kg weight, determine the profit. ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಬೇಕು. ಒಬ್ಬ ಸೆಲ್ಲರು ಏನ್ ಮಾಡಿದಾನೆ 2 ಪ್ಯಾನ್ ಇದೆ, ಯಾವುದು ಇದು ರೈಟ್ ಪ್ಯಾನ್
ಏನು ಸಾರಿ, ಇದನ್ನ ಏನಂತ ಅನ್ಕೋಣ, ಇದು ಲೆಫ್ಟ್ ಪ್ಯಾನ್ ಅಂತ ಅನ್ಕೋ, ಇದನ್ನ ರೈಟ್ ಪ್ಯಾನ್ ಅಂತ ಅನ್ಕೋ. ಓಕೆ, ಈಗ ಏನ್ ಹೇಳಿದ್ರೆ ಕ್ವೆಶನ್ ಅಲ್ಲಿ, ಓಕೆ, ಲೆಫ್ಟ್ ಪ್ಯಾನ್ ಏನಿದೆ 100 ಗ್ರಾಮ್ ಹೆವಿಯರ್ ದೆನ್ ರೈಟ್ ಪ್ಯಾನ್. ಈ ರೈಟ್ ಪ್ಯಾನ್ ಗಿಂತ 100 ಗ್ರಾಮ್ ಇದು ಏನಾಗಿದೆ, ಹೆವಿ ಆಗಿದೆ. ಓಕೆ, ಶಾಪ್ ಕೀಪರು ಬೈ ಮಾಡ್ಬೇಕಾದ್ರೆ ಲೆಫ್ಟ್ ಪ್ಯಾನ್ ಬೈ ಮಾಡ್ತಿದ್ದಾನೆ. ಲೆಫ್ಟ್ ಪ್ಯಾನಲ್ ಅಂದ್ರೆ 1 kg ಅನ್ಕೋಣ, 100 ಗ್ರಾಮ್. ಲೆಫ್ಟ್ ಪ್ಯಾನ್ ಅಲ್ಲಿ ಬೈ ಏನ್ ಮಾಡ್ತಿದ್ದಾನೆ, ಬೈ ಅನ್ನ ಮಾಡ್ತಿದ್ದಾನೆ. ಸೆಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದಾನೆ, ರೈಟ್ ಪ್ಯಾನ್ ಸೆಲ್ ಮಾಡ್ತಿದ್ದಾನೆ. ಇದು 100 ಗ್ರಾಮ್ ಏನಾಗಿದೆ, ಲೆಸ್ ಆಗಿದೆ. 100 ಗ್ರಾಮ್ ಲೆಸ್ ಆಗಿರೋದ್ರಿಂದ ಇಷ್ಟು ಟೋಟಲ್ 900 ಗ್ರಾಮ್ ಅವ್ನು ಏನ್ ಮಾಡ್ದಂಗ ಆಗ್ತದೆ, ಸೆಲ್ ಅನ್ನ ಮಾಡ್ದಂಗ ಆಗ್ತದೆ. ಓಕೆ, ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ಇವೆರಡನ್ನ ಆಡ್ ಮಾಡಿದ್ರೆ 1100, ಇವೆರಡನ್ನ ಮೈನಸ್ ಮಾಡಿದ್ರೆ 200 ಗ್ರಾಮ್ ಅಷ್ಟು ಅವ್ನು ಏನನ್ನ ಗೇನ್ ಮಾಡ್ತಿದ್ದಾನೆ, ಪ್ರಾಫಿಟ್ ಅನ್ನ ಗೇನ್ ಮಾಡ್ತಿದ್ದಾನೆ. ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ, ಏನಿದೆ ಈ ಲೆಫ್ಟ್ ಪ್ಯಾನ್ ಇದೆ 100 ಗ್ರಾಮ್ ಹೆವಿಯರ್ ಇದೆ, ರೈಟ್ ಪ್ಯಾನ್ ಏನಿದೆ 100 ಗ್ರಾಮ್ ಹೆವಿ ಇಲ್ಲ. ಇಲ್ಲಿ ಏನಾಗಿದೆ, ಬೈ ಮಾಡ್ಬೇಕಾದ್ರೆ 100 ಗ್ರಾಮ್ ಏನ್ ಮಾಡ್ತಿದ್ದಾನೆ, ಲೆಫ್ಟ್ ಪ್ಯಾನ್ ಅಲ್ಲೇ ಏನ್ ಮಾಡ್ತಿದ್ದಾನೆ, ಬೈ ಮಾಡ್ತಿದ್ದಾನೆ. ಬಟ್ ಸೆಲ್ ಮಾಡ್ಬೇಕಾದ್ರೆ ರೈಟ್ ಪ್ಯಾನ್ ಹಾಕ್ತಿದ್ದಾನೆ. ಇಲ್ಲಿ 100 ಗ್ರಾಮ್ ಜಾಸ್ತಿ ತಗೊಂತಿದ್ದಾನೆ, ಇಲ್ಲಿ 100 ಗ್ರಾಮ್ ಕಮ್ಮಿ ತಗೊಂತಿದ್ದಾನೆ. ಇದರ ನಡುವಿನ ಡಿಫ್ರೆನ್ಸಸ್ ಇದೆ, 200 ಗ್ರಾಮ್ ಪ್ರಾಫಿಟ್ ಅನ್ನ ಗೇನ್ ಮಾಡಿದ್ದಾನೆ. ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಂಟು ಎರರ್ ಇಸ್ ಡಿವೈಡೆಡ್ ಬೈ ಫಾಲ್ಸ್ ವೇಟ್ ಇಂಟು 100. ಫಾಲ್ಸ್ ವೇಟ್ ಎಷ್ಟಲ್ಲಿ ಸೆಲ್ ಮಾಡ್ತಿದ್ದಾನೆ, 900 ಗ್ರಾಮ್ ಅಲ್ಲಿ ಸೆಲ್ ಮಾಡ್ತಿದ್ದಾನೆ. ಓಕೆ, ಎರರ್ ಎಷ್ಟು, 1100 ಗ್ರಾಮ್ ಮೈನಸ್ 900 ನ ಮೈನಸ್ ಮಾಡಿದ್ರೆ ಎರರ್ ಎಷ್ಟಿದೆ, 200 ಗ್ರಾಮ್. ಈ 2 ಕ್ಯಾನ್ಸಲ್ ಆಯ್ತು. ನಮ್ಗೆ ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಷ್ಟು ಆನ್ಸರ್ ಬರುತ್ತೆ. 22.22% ಅಷ್ಟು ಏನನ್ನ ಗೇನ್ ಮಾಡಿದ್ದಾನೆ, ಪ್ರಾಫಿಟ್ ಅನ್ನ ಗೇನ್ ಮಾಡಿದ್ದಾನೆ. ನೋಡಿ, ಕ್ವೆಶನ್ ನೋಡಿದ ತಕ್ಷಣ ಕನ್ಫ್ಯೂಷನ್ ಆಗುತ್ತೆ. ಕ್ವೆಶನ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡ್ರೆ ಸೇಮ್ ನಾನು ಏನು ಟೈಪ್ 6 ಏನ್ ಹೇಳ್ಕೊಟ್ನೋ ಅದೇ ರೀತಿ ಸೇಮ್ ಕ್ವೆಶನ್ ಇದಾಗಿದೆ. ಈಸಿಯಾಗಿ ನಾವು ಆ ಫಾರ್ಮುಲಾ ಬೇಸಿಸ್ ಈ ಒಂದು ಕ್ವೆಶನ್ ನ ನಾವ್ ಏನ್ ಮಾಡ್ಬೋದು, ಸಾರ್ಟ್ ಔಟ್ ಅನ್ನ ಮಾಡ್ಬೋದು. ಹಂಗಾಗಿ ಅಂಡರ್ಸ್ಟ್ಯಾಂಡಿಂಗ್ ದಿ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವೆಶನ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ಸ್ ನ ನಾವು ಮಾಡ್ಬೋದು.